ಸ್ನೇಹಿತರೆ, ಈಗಾಗಲೇ ಪಿತೃಪಕ್ಷ ಆರಂಭವಾಗಿದೆ. ಪಿತೃಪಕ್ಷ ಆಚರಣೆಯ ಹಿಂದಿನ ಕಥೆ ಹಾಗೂ ಮಹತ್ವವನ್ನು ನಾವು ತಿಳಿದುಕೊಳ್ಳಲೇಬೇಕು. ಪಿತೃಪಕ್ಷವನ್ನು ಏತಕ್ಕಾಗಿ ಆಚರಣೆ ಮಾಡಲಾಗುತ್ತೆ, ಇದರ ಹಿಂದಿನ ಉದ್ದೇಶವಾದರೂ ಏನು ಅಂತ ತಿಳಿದುಕೊಂಡು ಸರಿಯಾಗಿ ನಾವು ಆಚರಣೆಯನ್ನು ಮಾಡಬೇಕು. ಮನೆಯ ಹಿರಿಯರು ಗತಿಸಿದ ಬಳಿಕ ಅವರಿಗೆ ಸಲ್ಲಬೇಕಾದಂತಹ ಗೌರವವನ್ನು ಸುಮಾರು 16 ದಿನಗಳ ಕಾಲ ನೀಡಬೇಕಾದ ಒಂದು ಧಾರ್ಮಿಕ ಕ್ರಿಯೆಯನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಅನುಸರಿಸಲಾಗುತ್ತೆ. ಈ ಕ್ರಿಯೆಗೆ ಪಿತೃಪಕ್ಷ ಅಥವಾ ಶ್ರಾದ್ದ ಅಂತ ಕರೆಯಲಾಗುತ್ತೆ. ಇದರಿಂದ ಗತಿಸಿದವರ ಆತ್ಮಗಳಿಗೆ ಮೋಕ್ಷ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಈ ಪಿತೃಪಕ್ಷ ಹೇಗೆ ಆರಂಭವಾಯಿತು ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದರೆ ಪುರಾಣಗಳಲ್ಲಿ ಕಂಡುಬರುತ್ತೆ. ಪುರಾಣದ ಕಥೆಯೊಂದರ ಪ್ರಕಾರ ಮಹಾಭಾರತದ ವೀರಯೋಧ ಕರ್ಣನ ಮರಣದ ಬಳಿಕ ಸಾಮಾನ್ಯವಾಗಿ ಸ್ವರ್ಗಕ್ಕೆ ಹೋಗಿರ್ತಾನೆ. ಸ್ವರ್ಗದಲ್ಲಿ ಆತನಿಗೆ ಅಪ್ಪಟ ಚಿನ್ನದಲ್ಲೇ ತಯಾರಿಸಿದ ಆಹಾರವನ್ನು ಕೊಡಲಾಗುತ್ತಂತೆ. ಆದರೆ ಚಿನ್ನದಲ್ಲಿ ತಯಾರಿಸಿದ ಆಹಾರವನ್ನು ತಿನ್ನಲಾದೀತೆ. ಇದು ಕರ್ಣನಿಗೆ ಕೋಪ ಬರುತ್ತೆ. ಹಸಿವನ್ನು ತಾಳಲಾರದಂತಹ ಕರ್ಣ ಒಂದು ದಿನ ಇಂದ್ರನ ಬಳಿ ಹೋಗ್ತಾನೆ. ನನಗೇಕೆ ಸಾಮಾನ್ಯವಾದ ಊಟವನ್ನು ಕೊಡ್ತಾ ಇಲ್ಲ, ಈ ಚಿನ್ನದ ಊಟವನ್ನು ನನ್ನಿಂದ ತಿನ್ನಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇಂದ್ರ ನಸುನಕ್ಕು ಹೇಳ್ತಾನಂತೆ, ಕರ್ಣ, ಜೀವಂತನಾಗಿದ್ದಾಗ ಹಲವಾರು ದಾನ ಧರ್ಮವನ್ನು ನೀನು ಮಾಡಿದ್ದೀಯಾ, ದಾನಶೂರ ಕರ್ಣ ಅಂತಾನೆ ಪ್ರಸಿದ್ಧಿಯಾಗಿದ್ದೀಯಾ. ಆದರೆ ನೀನು ಬಡಜನರಿಗೆ ಚಿನ್ನದ ಆಭರಣಗಳನ್ನು ದಾನ ರೂಪದಲ್ಲಿ ಕೊಡ್ತಾ ಇದ್ದೆ. ಆದರೆ ಆ ಸಮಯದಲ್ಲಿ ಆ ಬಡ ಜನತೆಗೆ ಚಿನ್ನಕ್ಕಿಂತಲೂ ಹೆಚ್ಚಾಗಿ ಆಹಾರದ ಅಗತ್ಯವಿತ್ತು. ಹಾಗಾಗಿ ಬಡ ಜನತೆ ಚಿನ್ನ ನೀಡಿದ ಕರ್ಣನಿಗೆ ಚಿನ್ನದ ಬದಲು ಊಟ ನೀಡಬಾರದಿತ್ತೇ ಅಂತ ಮನಸ್ಸಿನಲ್ಲಿ ಅಂಕ ಹೇಳ್ಕೊಳ್ತಾ ಇದ್ರಂತೆ. ಇದೇ ಕಾರಣಕ್ಕೆ ಆತನಿಗೆ ಚಿನ್ನದ ಊಟವನ್ನೇ ಸ್ವರ್ಗದಲ್ಲಿ ಕೊಡಲಾಗ್ತಾ ಇತ್ತು ಅಂತ ಕರ್ಣನಿಗೆ ಇಂದ್ರ ವಿವರಿಸ್ತಾನೆ. ಈ ದೋಷವನ್ನು ಹಾಗಾದರೆ ಸರಿಪಡಿಸೋದಾದರೂ ಹೇಗೆ? ನಾನು ಹಾಗಾದರೆ ಚಿನ್ನವನ್ನೇ ತಿನ್ನಬೇಕೇ? ಚಿನ್ನವನ್ನು ತಿನ್ನೋದಕ್ಕೆ ಸಾಧ್ಯವೇ ಅಂತ ಕೇಳಿದಾಗ, ಈ ದೋಷವನ್ನು ಸರಿಪಡಿಸಲು ಇಂದ್ರ ಕರ್ಣನನ್ನು ಮತ್ತೊಮ್ಮೆ ಭೂಲೋಕಕ್ಕೆ ಕಳಿಸ್ತಾನಂತೆ. ಮತ್ತೊಮ್ಮೆ ಭೂಮಿಗೆ ಬಂದ ಕರ್ಣ 16 ದಿನ ಜೀವಂತವಿರ್ತಾನೆ. ಈ ಅವಧಿಯಲ್ಲಿ ಅಗತ್ಯವಿದ್ದವರಿಗೆ ಆಹಾರವನ್ನು ದಾನ ಮಾಡ್ತಾನೆ. ತನ್ನ ದೋಷವನ್ನು ಸರಿಪಡಿಸಿಕೊಳ್ತಾನೆ ಮತ್ತು ಸ್ವರ್ಗಕ್ಕೆ ಹೋಗ್ತಾನೆ. ಈ 16 ದಿನಗಳನ್ನೇ ಪಿತೃಪಕ್ಷ ಅಂತ ಕರೀತಾರೆ. ಅಂದಿನಿಂದ ಜನರು ಈ ವಿಧಿವಿಧಾನವನ್ನು ಅನುಸರಿಸ್ತಾರೆ. ಹಿರಿಯರು ವಿಧಿವಶರಾದ ಬಳಿಕ ನಂತರದ 16 ದಿನಗಳ ಕಾಲ ಅವರ ಆತ್ಮಗಳು ನಮಗೆ ಆಶೀರ್ವಾದ ನೀಡಲು ಭೂಲೋಕಕ್ಕೆ ಬರುತ್ತವೆ ಅಂತ ನಂಬ್ತಾರೆ. ಈ ಅವಧಿಯಲ್ಲಿ ತರ್ಪಣ, ಶ್ರಾದ್ದ, ಪಿಂಡದಾನ ಮೊದಲಾದ ವಿಧಿಗಳನ್ನು ಆಚರಣೆ ಮಾಡಿದ್ರೆ ಆತ್ಮಗಳು ಸಂತೃಪ್ತಿಗೊಂಡು ಸ್ವರ್ಗವನ್ನು ಸೇರಲು ಸಾಧ್ಯವಾಗುತ್ತೆ ಹಾಗೂ ಮನೆಯವರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋದು ನಂಬಿಕೆ. ಇನ್ನು ಸ್ನೇಹಿತರೆ, ಶ್ರಾದ್ದವನ್ನು ಮಾಡಬೇಕಾದ್ರೆ ಕೆಲವು ವಿಧಿವಿಧಾನಗಳನ್ನು ಪಾಲಿಸಬೇಕಾಗುತ್ತೆ. ಕುಟುಂಬದ ಅತಿ ಹಿರಿಯ ಪುರುಷ ಸದಸ್ಯರು ಅಥವಾ ಈ ವಿಧಿವಿಧಾನವನ್ನು ಮಾಡಬೇಕು. ಈ ಪುರುಷರು ಮೊದಲು ಸ್ನಾನವನ್ನು ಮಾಡಿ ಸ್ವಚ್ಛ ಬಟ್ಟೆಗಳನ್ನು ಧರಿಸಬೇಕು. ಕುಶಧರ್ಬೆಯಿಂದ ತಯಾರಿಸಲಾದ ಉಂಗುರವನ್ನು ತೊಟ್ಟುಕೊಳ್ತಾರೆ. ಈ ಉಂಗುರ ದಯೆಯ ಪ್ರತೀಕಾರ. ಹಿರಿಯರ ಆತ್ಮವನ್ನು ಆಹ್ವಾನಿಸುವಲ್ಲಿ ಈ ಒಂದು ಉಂಗುರ ನೆರವಾಗುತ್ತೆ. ಈ ವಿಧಿಗೆ ತರ್ಪಣ ಅಂತ ಕರೀತಾರೆ. ಮುಂದಿನ ವಿಧಿ ಪಿಂಡದಾನ. ಇದರಲ್ಲಿ ಅನ್ನ, ಬಾರ್ಲಿಯ ಹಿಟ್ಟಿನ ಉಂಡೆ, ಎಳ್ಳಿನ ಕಾಳುಗಳನ್ನು ಬಳಸ್ತಾರೆ. ಈ ಆಹಾರವನ್ನು ದಾನ ಮಾಡಲಾಗುತ್ತೆ. ಪಿಂಡದಾನದ ಬಳಿಕ ದರ್ಬೆಯ ಉಂಗುರವನ್ನು ವಿಷ್ಣುವಿಗೆ ಅರ್ಪಿಸುವ ಮೂಲಕ ಆಶೀರ್ವಾದವನ್ನು ಪಡಿತಾರೆ. ದರ್ಬೆ ಹುಲ್ಲು ಎಲ್ಲಿಯೂ ಹುಲುಸಾಗಿ ಹಾಗೂ ಯಾವುದೇ ಅಡೆತಡೆ ಇಲ್ಲದೆ ಬೆಳೆಯುವ ಹುಲ್ಲಾಗಿದ್ದು, ಇದು ಜೀವನದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸುತ್ತೆ ಅಂತ ನಂಬಲಾಗುತ್ತೆ ಹಾಗೂ ಯಾವುದೇ ದೋಷವಿದ್ರೂ ಆ ದೋಷವನ್ನು ಕೂಡ ಸಂಪೂರ್ಣವಾಗಿ ತಡೆದು ಹಾಕುತ್ತೆ ಅಂತ ನಂಬಲಾಗುತ್ತೆ. ಹಾಗಾಗಿ ಗ್ರಹಣ ಸಮಯದಲ್ಲಿ ಪ್ರತಿಯೊಂದು ವಸ್ತುವಿನ ಮೇಲೂ ದರ್ಬೆಯನ್ನು ಇಡಬೇಕು ಅಂತ ಹೇಳೋದು. ಹೀಗಿದ್ದಾಗ ಶ್ರಾದ್ದದಲ್ಲಿ ವಿಶೇಷವಾಗಿ ಅನ್ನವನ್ನು ತಯಾರಿಸಿ ಕಾಗೆಗಳಿಗೂ ಕೂಡ ಅರ್ಪಿಸಬೇಕು. ಕಾಗೆಗಳನ್ನು ಯಮನ ಸಂದೇಶವಾಹಕರು ಅಂತ ಕರೀತಾರೆ. ಅನ್ನವನ್ನು ಪೂರ್ಣವಾಗಿ ತಿನ್ನುವ ಮೂಲಕ ಶ್ರಾದ್ದ ಪರಿಪೂರ್ಣವಾಗಿದೆ ಅಂತ ತಿಳಿಬಹುದು. ಕಾಗೆಗಳು ಅನ್ನವನ್ನು ತಿಂದರೆ ಈ ಶ್ರಾದ್ದ ಪರಿಪೂರ್ಣವಾಗಿ ಹಿರಿಯರು ತೃಪ್ತಿ ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೂ ಕಾಗೆಗಳ ಮೂಲಕ ಕಾಗೆಗಳ ರೂಪದಲ್ಲಿ ಹಿರಿಯರು ಬಂದಿದ್ದಾರೆ ನಮ್ಮನ್ನು ಆಶೀರ್ವದಿಸಲು ಅಂತ ಕೂಡ ಹೇಳಲಾಗುತ್ತೆ. ಕಾಗೆಗಳಿಗೆ ಅನ್ನವನ್ನು ದಾನವಾಗಿ ನೀಡಿದ ಬಳಿಕ ಬ್ರಾಹ್ಮಣ ಅರ್ಚಕರಿಗೆ ಊಟವನ್ನು ಬಡಿಸಲಾಗುತ್ತೆ. ಈ ಸಂದರ್ಭ ಧಾರ್ಮಿಕ ಗ್ರಂಥಗಳಾದ ಅಗ್ನಿಪುರಾಣ, ಗಂಗಾ ಅವತರಂ, ನಚಿಕೇತ, ಗರುಡ ಪುರಾಣ ಮೊದಲಾದ ಪುರಾಣ ಕಥೆಗಳನ್ನು ಪಠಿಸಬೇಕು. ಈ ಸಂದರ್ಭದಲ್ಲಿ ಪುರಾಣ ಗ್ರಂಥಗಳ ಪಾರಾಯಣ ತುಂಬಾ ಶುಭಕರ. ಬಳಿಕ ಮನೆಯ ಎಲ್ಲ ಸದಸ್ಯರು ಒಟ್ಟಿಗೆ ಕುಳಿತು ಊಟ ಮಾಡ್ತಾರೆ.
ಯಾವುದೇ ಹೊಸದನ್ನು ಪ್ರಾರಂಭಿಸಬಾರದು. ಈ ಒಂದು ಸಮಯದಲ್ಲಿ ಹೊಸ ವಸ್ತುಗಳನ್ನು ಖರೀದಿಸೋದು, ಕೂದಲನ್ನು ಕತ್ತರಿಸೋದು, ಕೂದಲು ತೊಳೆದುಕೊಳ್ಳೋದು, ಗಡ್ಡ ತೆಗೆಯೋದು ಮೊದಲಾದವುಗಳನ್ನೆಲ್ಲ ಈ 16 ದಿನಗಳ ಬಳಿಕವೇ ಮಾಡಬೇಕು. ಹೊಸ ಮನೆ ಖರೀದಿಸುವುದು, ವಿವಾಹ, ಹುಟ್ಟುಹಬ್ಬ, ಮಗುವಿನ ನಾಮಕರಣ, ಹೊಸ ವ್ಯಾಪಾರ ಪ್ರಾರಂಭ ಮೊದಲಾದವುಗಳನ್ನು ಈ ಒಂದು ಸಮಯದಲ್ಲಿ ಮಾಡಬಾರದು. ಮಾಂಸಾಹಾರ, ಬೆಳ್ಳುಳ್ಳಿ, ಈರುಳ್ಳಿ ಸೇವನೆಯನ್ನು ಕೂಡ ನಾವು ಬಿಡಬೇಕಾಗುತ್ತೆ. ಈ ಒಂದು ಸಮಯದಲ್ಲಿ ಹಸು, ನಾಯಿ, ಬೆಕ್ಕುಗಳಿಗೆ ಆಹಾರವನ್ನು ನೀಡಿದ್ರೆ ತುಂಬಾ ಒಳ್ಳೆಯದು. ಈ ಅವಧಿಯಲ್ಲಿ ಕ್ಯಾರೆಟ್, ಸಾಸಿವೆ ಎಣ್ಣೆ, ಕಪ್ಪು, ಉಪ್ಪು, ಜೀರಿಗೆ ಮೊದಲಾದವುಗಳನ್ನು ಅಡುಗೆಯಲ್ಲಿ ಬಳಸಬಾರ್ದು ಅಂತ ಹೇಳಲಾಗುತ್ತೆ. ಶ್ರಾದ್ದದ ಸಮಯದಲ್ಲಿ ನಡೆಸುವ ಯಾವುದೇ ಕ್ರಿಯೆಯನ್ನು ನಾವು ಮಾಡಬೇಕಾದ್ರೆ ಹೃದಯದಲ್ಲಿ ಯಾವುದೇ ದುರುದ್ದೇಶ, ದ್ವೇಷ ಭಾವನೆ ಇಟ್ಕೋಬಾರ್ದು. ಪೂರ್ಣ ಹೃದಯದಿಂದ ಧನಾತ್ಮಕವಾಗಿ ಈ ಒಂದು ಕೆಲಸವನ್ನು ಮಾಡಬೇಕು. ನಮ್ಮ ಪಿತೃಗಳ ಆತ್ಮಗಳಿಗೆ ಪೂರ್ಣ ಪ್ರಮಾಣದ ವಿದಾಯ ನೀಡುವ ಮೂಲಕ ನಮ್ಮ ಮುಂದಿನ ದಿನ ಮನೆಯಲ್ಲಿ ಯಶಸ್ಸು ಹಾಗೂ ನೆಮ್ಮದಿ ನೆಲೆಸಲಿ ಅಂತ ಕೇಳಿಕೊಂಡು ನಾವು ಈ ಒಂದು ಕಾರ್ಯವನ್ನು ಮಾಡಬೇಕಾಗುತ್ತೆ. ಹೀಗೆ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡಬೇಕಾಗುತ್ತೆ. ಈ ಪಿತೃಪಕ್ಷವನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಮುಂದಿನ ಒಂದು ತಲೆಮಾರುಗಳಿಗೂ ಸಹ ನಮ್ಮ ಪಿತೃಗಳ ಆಶೀರ್ವಾದ ಲಭಿಸುತ್ತೆ. ಯಾವುದೇ ರೀತಿಯ ದೋಷ ಉಂಟಾಗುವುದಿಲ್ಲ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.